ನಮಸ್ಕಾರ ಎಲ್ಲರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನೀವೇನಾದರೂ RRB ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ ಪರೀಕ್ಷೆಯನ್ನು ಬರೆದು ಬಂದಿದ್ರೆ 2025ರಲ್ಲಿ ಅದರ ಕೀ ಆನ್ಸರ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಆ ಕೀ ಆನ್ಸರ್ನ ನಿಮ್ಮ ಪರೀಕ್ಷೆಯನ್ನು ಬರೆದು ಬಂದಿರ್ತೀರ ನೋಡಿ, ಅದರ ಕೀ ಆನ್ಸರ್ನ ಯಾವ ಥರ ಚೆಕ್ ಮಾಡ್ಕೊಳ್ಳೋದು, ಹಾಗೆ ನಮ್ಮ ಸ್ಕೋರ್ ಎಷ್ಟಾಗಿದೆ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಗ್ರೂಪ್ ಇದೆ ನೋಡಿ, ಅದಕ್ಕೂ ಜಾಯ್ನ್ ಆಗಿ ಅಂತ ಹೇಳ್ತಾ, ಈ ವರ್ಷನೂ 2026ರಲ್ಲಿಯೂ ಸಹ RRB ಗ್ರೂಪ್ ಡಿ ಹುದ್ದೆಗೆ ನೋಟಿಫಿಕೇಶನ್ ಆಗಿದೆ. ಅದಕ್ಕೂ ಎಲ್ಲರೂ ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇದ್ದರೆ ನಾನು ಲಿಂಕ್ ಹಾಕಿದ್ದೀನಿ, ರಿಸಲ್ಟ್ ಚೆಕ್ ಮಾಡ್ಕೊಳ್ಳೋ ಲಿಂಕು, ಅದರ ಮೇಲೆ ಕ್ಲಿಕ್ ಮಾಡಿ. ಅಥವಾ ನೀವೇನಾದರೂ ವಿಡಿಯೋ ನೋಡ್ತಾ ಇದ್ರಿ ಅಂದರೆ ಆ ಟೈಟಲ್ ಮೇಲೆ ಕ್ಲಿಕ್ ಮಾಡಬೇಕು. ಟೈಟಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಏನು ಕೀ ಆನ್ಸರ್ ಲಿಂಕ್ ಅಂತ ಹಾಕಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಕ್ಯಾಂಡಿಡೇಟ್ ಲಾಗಿನ್ ಅಂತ, ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕು. ಹೌದಾ, ಡೇಟ್ ಆಫ್ ಬರ್ತ್ನ ಹಾಕಿ ಇಲ್ಲೊಂದು ಕ್ಯಾಪ್ಚಾ ಇದೆ ನೋಡಿ 63685 ಅಂತ, ಇದು ಬೇರೆ ಬೇರೆ ಇರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಒಂದೊಂದು ಸರ್ತಿ ಬರಲ್ಲ, ಯಾಕಂದರೆ ಆಲ್ ಓವರ್ ಇಂಡಿಯಾ ಇವಾಗಲೇ ಚೆಕ್ ಮಾಡ್ತಾ ಇರೋದ್ರಿಂದ ಬರಲ್ಲ, ಸರ್ವರ್ ಬ್ಯುಸಿ ಇದೆ. ಒಂದು ಸ್ವಲ್ಪ ಸಮಯ ಬಿಟ್ಟು ಚೆಕ್ ಮಾಡಿ ನಿಮಗೆ ಬರುತ್ತೆ ಇದು. ಇವಾಗ ಈ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಹಾಕಿ ನೆಕ್ಸ್ಟ್ ಯಾವ ಪೇಜ್ ಓಪನ್ ಆಗುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ತಾ ಇದ್ದೀರಾ, ಸರ್ವರ್ ಇದ್ದಾಗ ಚೆಕ್ ಮಾಡ್ಕೊಳ್ಳಿ, ಸರ್ವರ್ ಇಲ್ಲ ಅಂದರೆ ಮತ್ತೊಮ್ಮೆ ಟ್ರೈ ಮಾಡಿ, ಬರುತ್ತೆ. ಈ ಥರ ನಿಮ್ಮ ಎಲ್ಲ ಡೀಟೇಲ್ಸು ಬರುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಎಲ್ಲ ಬರುತ್ತೆ. ಇದರಲ್ಲಿ ಎಲ್ಲಿ ಕ್ಲಿಕ್ ಮಾಡಬೇಕು ಅಂದರೆ, ನೀವು ಒಂದು ವೇಳೆ ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ 3 ಲೈನ್ ಕಾಣುತ್ತೆ ನೋಡಿ, 3 ಡಾಟ್ ಕಾಣುತ್ತೆ. ಒಂದು ಮೊಬೈಲ್ನಲ್ಲಿ ಚೆಕ್ ಮಾಡ್ತಾ ಇರ್ತೀರಲ್ವ, 3 ಡಾಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹಾಗೆ ಒಂದು ಸ್ವಲ್ಪ ಕೆಳಗಡೆ ನೋಡಿದ್ರೆ ಡೆಸ್ಕ್ಟಾಪ್ ಮೂಡ್ ಅಂತ ಇರುತ್ತೆ, ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಅದನ್ನು ನೀವು ಆನ್ ಮಾಡಿಕೊಂಡ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈ ಕಾಲ್ ಲೆಟರ್, ಹೆಲ್ಪ್ ಡೆಸ್ಕ್ ಈ ಥರ ಇದೆ ನೋಡಿ. ಇಲ್ಲಿ 4ನೇ ಆಪ್ಷನ್, ಒಂದೇದು ಕ್ಯಾಂಡಿಡೇಟ್ ಡೀಟೇಲ್ಸ್ ಅಲ್ವಾ, ಅಲ್ಲಿಂದ 4ನೇ ಆಪ್ಷನ್ ಯಾವುದಿದೆ, ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಡೌನ್ಲೋಡ್ ಯುವರ್ ಕ್ವಶನ್ ಪೇಪರ್ ಅಸೈನ್ಮೆಂಟ್ 27ರಿಂದ ಜನವರಿ 16ರವರೆಗೆ ಬರೆದಿದ್ದು. ಕ್ಲಿಕ್ ಇಯರ್ ಅಂತ ಇಲ್ಲೊಂದು ಬ್ಲೂ ಕಲರ್ ಇದು ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿಯೂ ಸಹ ನಿಮ್ದು ಎಲ್ಲ ಡೀಟೇಲ್ಸ್, ನಿಮ್ದು ಎಕ್ಸಾಮ್ ಎಲ್ಲಿತ್ತು, ಯಾವಾಗಿತ್ತು, ನೀವು ಅನ್ರಿಸರ್ವ್ ಅಥವಾ ಯಾವ ಕಾಸ್ಟು, ನಿಮ್ಮ ನೇಮು ಎಲ್ಲ ಬರುತ್ತೆ ಇದರಲ್ಲಿ. ನಿಮ್ಮ ಫೋಟೋ ಬರುತ್ತೆ. ಹೌದಾ, ಹಾಗೆ ನೋಡ್ತಾ ಇದ್ದೀರಾ, ಸ್ಕ್ರೋಲ್ ಮಾಡಿದರೆ ಎಲ್ಲ ಡೀಟೇಲ್ಸು. ಇವಾಗ ನಾವು ಇದನ್ನು ಯಾವ್ಯಾವ ನೋಡಿದ್ದೀವಿ ಅಂತ ನಾವು ಬರ್ಕೊಂಡು ಇಷ್ಟು ಮಾರ್ಕ್ಸ್ ಬಂದಿದೆ ಅಂತಲೂ ತಿಳ್ಕೊಬಹುದು. ಹೌದಾ, ನಾವು ಯಾವುದಕ್ಕೆ ಆನ್ಸರ್ ಹಾಕಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಫಸ್ಟ್ನೇದ್ದು ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ನೇ ಕ್ವಶನ್ಗೆ ನಾವು ಏನು ಆನ್ಸರ್ ಹಾಕಿದ್ರು, ಇವರು ಆಪ್ಷನ್ ಬಿ ಸರಿಯಾಗಿದೆ, ಆದರೆ ಇವರು ಆಪ್ಷನ್ ಡಿ ಅಂತ ಹಾಕಿದ್ದಾರೆ. ಹೌದಲ್ವಾ, ಆನ್ಸರ್ ಮಾಡಿದ್ದೀರಾ ಇಲ್ವಾ, ಪ್ರತಿಯೊಂದು ಮಾಹಿತಿ ಇದರಲ್ಲಿ ಬರುತ್ತೆ. ಇವಾಗ ನಮಗಿದು ಬರ್ಕೊಂತಕೊಂಡ್ರೆ ಆಗಲ್ಲ, ನಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ಕೊಳ್ಬೇಕು ಅಂತ ನಿಮಗೊಂದು ಡೌಟ್ ಇರುತ್ತೆ. ಅದಕ್ಕೆ ಏನು ಮಾಡಬೇಕು, ಇಲ್ಲಿ RRB ಇಲ್ಲಿ ಲಿಂಕ್ ಇರುತ್ತೆ ನೋಡಿ, ಒಂದು ಈ ಲೈನಲ್ಲಿ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಈ ಲಿಂಕ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮೇನ್ ಇರುತ್ತೆ ನೋಡಿ, ಈ ಲಿಂಕ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಇನ್ನೊಂದು ಲಿಂಕ್ ಹಾಕಿದ್ದೀನಿ, ಸ್ಕೋರ್ ಕಾರ್ಡ್ ಅಂತ, ಆ ಸ್ಕೋರ್ ಕಾರ್ಡ್ ಲಿಂಕ್ ಅಂತ ಹಾಕಿದ್ದೀನಿ, ಈ ವಾಟ್ಸಪ್ ಗ್ರೂಪ್ನಲ್ಲೂ ಹಾಕಿದ್ದೀನಿ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, RRB ಗ್ರೂಪ್ ಡಿ ಸ್ಕೋರ್ ಕ್ಯಾಲ್ಕುಲೇಟರ್ ಅಂತ. ಅಲ್ಲಿ ಈ ಯಾವುದೋ ಈ ಕೀ ಆನ್ಸರ್ದು ಇಲ್ಲೊಂದು URL ಇತ್ತು ನೋಡಿ, ಆ URLನ ಕಾಪಿ ಮಾಡಿ ಇದರಲ್ಲಿ ಹಾಕಬೇಕು. ಆನ್ಸರ್ ಕೀ URL ಅಂತ ಇದರಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಕ್ಯಾಟಗರಿ ಅಂತ ಇರುತ್ತೆ, ನಿಮ್ದು ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇವ್ರದ್ದು ಅನ್ರಿಸರ್ವ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅವರು ಮೇಲ ಅವ್ರ ಫೀಮೇಲ ಅಂತ ಅಂದರೆ ಗಂಡ ಅಥವಾ ಹೆಣ್ಣು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಝೋನ್ ಯಾವುದು, ಯಾವ ಝೋನ್ಗೆ ಹಾಕಿದ್ರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ CA ಕ್ವಾಲಿಫೈಡ್ ಅಂತ ಇದೆ ನೋಡಿ, ಇದನ್ನು ನೋ ಅಂತ ಹಾಕಿದ್ರು ಬರುತ್ತೆ. ಪೇಪರ್ ಲ್ಯಾಂಗ್ವೇಜ್ ಕನ್ನಡ, ಇಷ್ಟೆಲ್ಲ ಹಾಕಬೇಕು. ಹೌದಲ್ವಾ, ನೋಡಿದ್ರಲ್ವ, ನಿಮ್ಮದು ಯಾವ ಕ್ಯಾಟಗರಿ ಇರುತ್ತೆ ಅದನ್ನು ಹಾಕಬೇಕು. ನೀವು ಮೇಲ ಫೀಮೇಲ ಹಾಕಬೇಕು. ನಿಮ್ಮ ಝೋನು ಪೇಪರ್ ಕನ್ನಡ ಲ್ಯಾಂಗ್ವೇಜ್ ಇಷ್ಟು ಹಾಕಿ ಸಬ್ಮಿಟ್ ಅಂತ ಕೊಡಬೇಕು. ನೋಡ್ತಾ ಇದ್ದೀರಾ, ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ರೂಲ್ ನಂಬರ್ ಬರುತ್ತೆ, ಎಲ್ಲಿ ಎಕ್ಸಾಮ್ ಬರೆದ್ರಿ ಎಲ್ಲ ಬರುತ್ತೆ ಇದರಲ್ಲಿ. ಹಾಗೆ ಕೆಳಗಡೆ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಸಬ್ಜೆಕ್ಟ್ ವೈಸ್ ಮಾರ್ಕ್ಸ್ ಬರುತ್ತೆ ನಿಮ್ಮದು.
ಜನರಲ್ ಸೈನ್ಸ್ ಎಷ್ಟು ಅಟೆಂಪ್ಟ್ ಮಾಡಿದ್ರಿ, ಎಷ್ಟು ಕರೆಕ್ಟ್ ಆಗಿದ್ದಾವೆ, ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ, ಎಲ್ಲ ಪ್ರತಿಯೊಂದು ಇವ್ರು ಏನು ಮಾಡಿದ್ದಾರೆ 82 ಅಟೆಂಡ್ ಮಾಡಿದ್ದಾರೆ. ಹೌದಾ, ಟೋಟಲ್ ಆಗಿ ರೈಟ್ ಆಗಿದ್ದು 29 ಕ್ವೆಶನ್ನು, ರಾಂಗ್ ಆಗಿದ್ರು 59 ಕ್ವೆಶನ್ನು. ಇವರಿಗೆ 11.59 51 ಮಾರ್ಕ್ಸ್ ಬಂದಿದೆ. ಇಷ್ಟು ಈ ಥರ ನಿಮ್ಮದು ಸ್ಕೋರ್ ಕಾರ್ಡ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.